Well, my dear students, welcome to my YouTube channel Wise Up Motives. ಇಲ್ಲಿ ಫಸ್ಟ್ ಇಯರ್ ಡಿ ಎಲ್ ಇಡಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ 2022ನಲ್ಲಿ ಈ ಒಂದು ಕ್ವಶನ್ ಪೇಪರ್ ಕೇಳಿದ್ದಾವೆ. ಇಲ್ಲಿ ಕ್ವಶನ್ ಪೇಪರ್ ಕೋಡ್ ಕೂಡ ಇದೆ ನೋಡಿ, 320E ಅಂತ ಹೇಳ್ಬಿಟ್ಟು ಇದೆ. ಕಂಪ್ಲೀಟ್ ಕ್ವಶನ್ ಪೇಪರ್ ಏನು ಮಾಡಿದ್ದೀನಿ ಇಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ವಶನ್ ಪೇಪರ್ 25 ಮಾರ್ಕ್ಸ್ಗೆ ಇರುತ್ತೆ. ನೀವು 13 ಮಾರ್ಕ್ಸನ್ನು ಪಾಸ್ ಆಗೋದಕ್ಕೆ ತಗೊಳ್ಳೇಬೇಕಾಗತ್ತೆ. ಈ ವಿಡಿಯೋ ವಿಶೇಷ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಕ್ವಶನ್ ಪೇಪರ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗುತ್ತೆ. ಇದನ್ನು ಕಂಪ್ಲೀಟಾಗಿ ನೋಡಿ, ಕೊನೆವರೆಗೂ ನೋಡಿ, ನಿಮಗೆ ಇಂಗ್ಲೀಷಲ್ಲಿ ಪಾಸ್ ಆಗೋದಕ್ಕೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ವಶನ್ ನಂಬರ್ 1, 2, 3 ಏನಿದೆ ಮೊದಲ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಕ್ವಶನ್ ನಂಬರ್ 1 ನೋಡಿ, ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತಲೇ ಕೇಳಿರ್ತವೆ. ಅಂದರೆ ಸಾಧಾರಣವಾದಂತಹ ಸ್ಪೆಲ್ಲಿಂಗಲ್ಲಿರ್ತಕ್ಕಂತಹ ಒಂದು ಪದಗಳನ್ನು ನೀವು ಫೊನೆಟಿಕ್ ಸೌಂಡ್ಸಲ್ಲಿ ಏನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ಫೊನೆಟಿಕ್ ಸೌಂಡ್ಸನ್ನು ಈಗಾಗಲೇ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. 44 ಸೌಂಡ್ ಇದೆ. ಓವೆಲ್ ಸೌಂಡು, ಕಾನ್ಸನೆಂಟ್ ಸೌಂಡು, ಅವೆಲ್ಲ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಇಲ್ಲಿ ನೋಡಿ, ಪೂರ್ ಅಂತಕ್ಕಂಥ ಒಂದು ಕ್ವಶನ್ನು, ಅದನ್ನು ಫೊನೆಟಿಕ್ಸಲ್ಲಿ ಇಲ್ಲಿ ಬರೆದಿದ್ದಾರೆ ನೋಡಿ. ಇದು ಪಾ ಅಂತೇಳಿ, ಪಾ ಅಂತಕ್ಕಂಥದ್ದು ಪಿಗೆ ಪಾ ಸೌಂಡ್ ಬರುತ್ತೆ. ಇದು ಊ ಸೌಂಡ್ ಬರುತ್ತೆ. ಇದು ಅರ್ಧಾಕ್ಷ ಉ, ಪೂ ಹಂಗೆ. ಮತ್ತು ಆ ಬ್ರಾಕೆಟಲ್ಲಿ ನೋಡಿ ಪೂ. ಈ ಥರ ನೀವೇನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಮತ್ತು ನೋಡಿ, ಬಾಯ್ಲ್, ಇಲ್ಲಿ ಬಿ ಬಾ ಸೌಂಡ್ ಉತ್ಪತ್ತಿ ಮಾಡುತ್ತೆ, ಬಾ ಅಂತಕ್ಕಂಥದ್ದು. ಈ ಒಂದು ಸೌಂಡ್ ಏನಿದೆ ಐ ಸೌಂಡ್ ಆಗುತ್ತೆ, ಬಾಯ್ಲ್, ಐಲ್. ಇದು ಎಲ್ ಸೌಂಡ್ ಆಗುತ್ತೆ, ಬಾಯ್ಲ್. ಸೊ ಇದೆಲ್ಲ ಫೊನೆಟಿಕ್ ಸ್ಕ್ರಿಪ್ಟಲ್ಲಿದೆ, ಸೌಂಡಲ್ಲಿದೆ. ಅದನ್ನು ನೀವೇನು ಮಾಡ್ಕೋಬೇಕು, 44 ಸೌಂಡ್ಗಳನ್ನು ನೋಡ್ಕೋಬೇಕು. ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅಥವಾ ಲಿಂಕನ್ನು ಈ ವಿಡಿಯೋಗೆ ಕೊನೆಯಲ್ಲಿ ನಾನು ಹಾಕ್ತೀನಿ. ಆಮೇಲೆ ನೋಡಿ, ಕ್ವಶನ್ ನಂಬರ್ 1ಕ್ಕೆ ಸಂಬಂಧಪಟ್ಟಂತೆ ಬಿ ಇದೆ ಇಲ್ಲಿ. ಇದು ಎಗೆ ಸಂಬಂಧಪಟ್ಟಿದ್ದಾಯಿತು. ಇದಕ್ಕೆ 1 ಅಂಕಗಳು ಸಿಗುತ್ತೆ ನಿಮಗೆ. ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಕೇಳ್ತಾರೆ. ಇಲ್ಲಿ ಫೊನೆಟಿಕ್ ಸ್ಕ್ರಿಪ್ಟಲ್ಲಿರ್ತಕ್ಕಂಥದ್ದು ನೀವು ಸಾಮಾನ್ಯವಾದಂತಹ ಸ್ಪೆಲ್ಲಿಂಗಲ್ಲಿ ಬರೀಬೇಕಾಗತ್ತೆ. ಇದು ಫೊನೆಟಿಕ್ಸಲ್ಲಿದೆ ನೋಡಿ. ಇದು ಬ್ಲೂ ಅಂತ, ಇಲ್ಲಿ ಫೊನೆಟಿಕ್ಸಲ್ಲಿ ಬ್ಲೂ ಅಂತ ಇದೆ. ಅದನ್ನು ನೀವು ಸಾಮಾನ್ಯವಾದಂಥ ಸ್ಪೆಲ್ಲಿಂಗಲ್ಲಿ ಬ್ಲೂ ಅಂತ ಬರೀಬೇಕಾಗತ್ತೆ. ಇಲ್ಲಿ ಫೊನೆಟಿಕ್ಸಲ್ಲಿ ಕೋರ್ಟ್ ಅಂತ ಇದೆ. ಇದು ಸಾಮಾನ್ಯವಾದಂಥ ಸ್ಪೆಲ್ಲಿಂಗಲ್ಲಿ ನೀವೇನು ಮಾಡಬೇಕಾಗುತ್ತೆ, ಕೋರ್ಟ್ ಅಂತ ಬರೀಬೇಕಾಗುತ್ತೆ. ಇದಕ್ಕೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಟೋಟಲ್ ಆಗಿ ಫೊನೆಟಿಕ್ ಸೌಂಡ್ಸ್ ಬಗ್ಗೆ ನಿಮಗೆ 2 ಅಂಕಗಳಿಗೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಕೇಳಲಾಗುತ್ತೆ. ಅದಾದ ಮೇಲೆ ಕ್ವಶನ್ ನಂಬರ್ 2ನಲ್ಲಿ ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಅಂತ ಇದೆ ನೋಡಿ. ಇಲ್ಲಿ ನಾನು ಆನ್ಸರ್ ಮಾಡಿಬಿಟ್ಟಿದ್ದೀನಿ ಪಕ್ಕದಲ್ಲಿ. ಕ್ವಾಲಿಟಿ, ಸ್ಲ್ಯಾಂಟ್, ಸ್ಟೂಡೆಂಟ್, ಎಕ್ಸಾಮಿನೇಷನ್, ಈ ಥರ ಕೇಳಲಾಗಿರುತ್ತೆ. ಸೊ ಪ್ರತಿಯೊಂದಕ್ಕೂ ಹಾಫ್ ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇದು 2 ಅಂಕಗಳಿಗೆ ಈ ಪ್ರಶ್ನೆ ಬರುತ್ತೆ ನಿಮಗೆ. ಕ್ವಾಲಿಟಿನಲ್ಲಿ ಎಷ್ಟು ಸಿಲಬಲ್ ಇದೆ, ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಅಂದರೆ ಎಷ್ಟು ಸಿಲಬಲ್ ಇದೆ ಅಂತಕ್ಕಂತ ಹೇಳಬೇಕು. ಕ್ವಾಲಿಟಿ ಎಷ್ಟು ಸಿಲಬಲ್, 3 ಸಿಲಬಲ್ಸ್ ಅಂತ ಬರೀಬೇಕಾಗುತ್ತೆ. ಸ್ಲ್ಯಾಂಟ್ ಅಂದರೆ ಇಲ್ಲಿ ಸಿಲಬಲ್ಸ್ ಅಂದರೆ ಯೂನಿಟ್ ಆಫ್ ಸೌಂಡ್. ಇದನ್ನು ಕೂಡ ನಿಮ್ಗಾಗಲೇ ನಾನು ತಿಳಿಸಿದ್ದೀನಿ. ಒಂದು ಯೂನಿಟ್ ಆಫ್ ಸೌಂಡ್ ಇನ್ ಎ ವರ್ಡ್, ಅಂದರೆ ಯೂನಿಟ್ ಆಫ್ ಸೌಂಡ್ ಇನ್ ಎ ವರ್ಡ್ಗೆ ನಾವೇ ಅಂತೀವಿ ಸಿಲಬಲ್ ಅಂತ ಹೇಳ್ತೀವಿ ನೋಡಿ. ಸ್ಲ್ಯಾಂಟಲ್ಲಿ ಒಂದೇ ಒಂದು ಸಿಲಬಲ್ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ಸೌಂಡ್ ಇದೆ. ಸ್ಟೂಡೆಂಟಲ್ಲಿ ನೋಡಿ, ಸ್ಟೂಡೆಂಟ್ 2 ಸಿಲಬಲ್ಸ್ ಇದೆ. ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನೇಷನ್ 5 ಸಿಲಬಲ್ಸ್ ಇದೆ. ಸೊ ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ 2 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಕ್ವಶನ್ ನಂಬರ್ 3ನಲ್ಲಿ ಒಂದು ಪ್ರಶ್ನೆ ಇರುತ್ತೆ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ. ವಾಟ್ ಈಸ್ ವಿದಮ್ ಅಂತ ಕೇಳಿದಾವೆ ಇಲ್ಲಿ. ಆನ್ಸರ್ನಲ್ಲಿ ವಿದಮ್ ಅಂದರೆ ಏನು ಅಂತ. Rhythm is the regular pattern of stressed and unstressed syllables in speech ಅಥವಾ ಪೊಯೆಟ್ರಿನಲ್ಲಿ. Rhythm ಅಂದರೆ ರೆಗ್ಯುಲರ್ ಪ್ಯಾಟ್ರನ್, ಸ್ಟ್ರೆಸ್ಡ್ ಅಂದರೆ ಒತ್ತು ಕೊಡುವಂತಹ, ಒತ್ತು ಕೊಡದಲ್ಲಿರತಕ್ಕಂಥ ಸಿಲಬಲ್. ಸಿಲಬಲ್ ಅಂದರೆ ಸೌಂಡು. ಸ್ಪೀಚಲ್ಲಿ ಅಥವಾ ಪೊಯೆಟ್ರಿನಲ್ಲಿ ನಾವು ಒತ್ತು ಕೊಡುವಂತಹ, ಒತ್ತು ಕೊಡದಲ್ಲೇ ಇರತಕ್ಕಂತಹ ರೆಗ್ಯುಲರ್ ಪ್ಯಾಟ್ರನ್ನ ನಾವೇನ್ತೀವಿ, ರಿದಮ್ ಅಂತ ಹೇಳ್ತೀವಿ. ಅದು ಸ್ಪೀಚಲ್ಲಿ ಆಗಿರ್ಬೋದು, ಪೊಯೆಟ್ರಿನಲ್ಲಿ ಜಾಸ್ತಿ ರಿದಮ್ ನಾವು ಕೇಳ್ಬೋದಾಗುತ್ತೆ. ರಿದಮ್ ಅಂದರೆ ರೆಗ್ಯುಲರ್ ಪ್ಯಾಟ್ರನ್ ಅಂತ ಅಂದ್ಕೊಳ್ಳಿ. ಸ್ಟ್ರೆಸ್ ಆಗಿರ್ಬೋದು ಅಥವಾ ಅನ್ಸ್ಟ್ರೆಸ್ಡ್ ಸಿಲಬಲ್ಸ್ ಅಂದರೆ ಸೌಂಡ್ಸ್. ಅದು ಸ್ಪೀಚಲ್ಲಿ ಆಗಿರ್ಬೋದು ಅಥವಾ ಪೊಯೆಟ್ರಿನಲ್ಲಿ ಆಗಿರ್ಬೋದು. ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಟೋಟಲ್ ಆಗಿ ಕ್ವಶನ್ ನಂಬರ್ 1, 2, 3 ನಿಂದ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಅದು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು.
ಸೆಕೆಂಡ್ ಯೂನಿಟಲ್ಲಿ 2 ಪ್ಯಾಸೇಜ್ ಕೇಳ್ತಾನೆ, ಒಂದು ಲೆಟರ್ ಅಥವಾ ಒಂದು ಪ್ಯಾರಾಗ್ರಾಫ್ ಕೇಳ್ತಾನೆ. ನೋಡಿ ಪ್ಯಾಸೇಜ್ 1 ದ ರಿವರ್ ಗಂಗಾ ಅಂತ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಪ್ರತಿ ಪ್ಯಾಸೇಜ್ಗೆ 3 ಮಾರ್ಕ್ಸ್ ಕೇಳ್ತಾನೆ. 2 ಪ್ಯಾಸೇಜ್ ಇರುತ್ತೆ, ಇಲ್ಲಿ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಿರುತ್ತೆ. ಪ್ಯಾಸೇಜನ್ನು ಒಂದು ಸತಿ ಓದಿ ಅಂಡರ್ಸ್ಟ್ಯಾಂಡ್ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೂ ಕೂಡ ಸಮಸ್ಯೆ ಏನಿಲ್ಲ. ನಾವು ಸ್ಕ್ಯಾನಿಂಗ್ ಟೆಕ್ನಿಕಲ್ಲಿ ಮಾಡ್ಕೋಬೋದು. ಈಗಾಗಲೇ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ನೋಡಿ ಇಲ್ಲಿ ಕ್ವಶನ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಎನಿ 2 ಸೆಂಟೆನ್ಸಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದಿ ರಿವರ್ ಗಂಗಾ ಅಂತ. ಗಂಗಾ ನದಿಯ ಬಗ್ಗೆ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಇದೆ. ಇಲ್ಲಿ ಗಂಗಾ ನದಿಯ ಬಗ್ಗೆ ಪ್ರಾಮುಖ್ಯತೆ ಅಂದರೆ ಮೊದಲನೇ ಲೈನಲ್ಲೇ ಬಂದಿರುತ್ತೆ, ಫಸ್ಟ್ ಲೈನಲ್ಲೇ ಸ್ಟಾರ್ಟ್ ಆಗುತ್ತೆ. ನೋಡಿ, ದ ಗಂಗಾ ಈಸ್ ಎ ಹೋಲಿ ರಿವರ್, ಇಟ್ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಇಷ್ಟು ನೀವು ಬರೆದು ಏನಾಗುತ್ತೆ, ಆನ್ಸರ್ ಆಗುತ್ತೆ. ಆನ್ಸರು ನೋಡಿ ಇಲ್ಲಿ ದ ಗಂಗಾ ಈಸ್ ಲಾರ್ಜೆಸ್ಟ್ ರಿವರ್, ಹೋಲಿಯೆಸ್ಟ್ ರಿವರ್ ಅಂತ ಬಂತು. 2 ಸೆಂಟೆನ್ಸ್ ಅಂತ ಇದೆ ನೋಡಿ, ಲಾರ್ಜೆಸ್ಟು ಮತ್ತು ಹೋಲಿಯೆಸ್ಟ್ ರಿವರ್ ಆಯಿತು. ಇಟ್ ಪ್ರೊವೈಡ್ಸ್ ವಾಟರ್ ಫಾರ್ ಡ್ರಿಂಕಿಂಗ್, ಫಾರ್ಮಿಂಗ್, ಬಾತಿಂಗ್ ಆ್ಯಂಡ್ ಅದರ್ ಡೈಲಿ ನೀಡ್ಸ್. ಅದು ಕೂಡ ಇಲ್ಲಿದೆ ನೋಡಿ. ಅಂದರೆ ಇಲ್ಲಿ ಏನು ಪದಗಳಿದೆ ಅಲ್ಲಿ ಹುಡುಕಬೇಕಾಗುತ್ತೆ. ನೋಡಿ ಇಲ್ಲಿ ದ ಗಂಗಾ ಇಸ್ ಹೋಲಿ ರಿವರ್ 1 ಸೆಂಟೆನ್ಸ್ ಆಯಿತಾ. ಇಟ್ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ಇಂಡಿಯಾ. ಇಷ್ಟನ್ನು ಬರೆದು ನಿಮ್ಗೆ ಏನಾಗುತ್ತೆ, 1 ಅಂಕ ಸಿಗುತ್ತೆ. ನಾನು ಸ್ವಲ್ಪ ಏನು ಮಾಡಿದ್ದೀನಿ, ಅದನ್ನು ಎಲಾಬ್ರೇಟ್ ಮಾಡಿದ್ದೀನಿ. ಅಷ್ಟನ್ನು ಬರೆದು ಕೂಡ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಆಮೇಲೆ ನೋಡಿ ಕ್ವಶನ್ ನಂಬರ್ 4ನಲ್ಲಿ ಬಿಗೆ ಹೋಗೋಣ. ರೈಟ್ ದ ಪ್ಲೂರಲ್ ಫಾರ್ಮ್ಸ್ ಅಂತ ಇದೆ ನೋಡಿ. ಕ್ರಾಪ್ಗೆ ಬಹುವಚನ, ಪ್ಲೂರಲ್ ಅಂದರೆ ಬಹುವಚನ ಅಂತ ಕೇಳಿದ್ದಾವೆ. ಬಹುವಚನ ನಿಮ್ಗೆ ಗೊತ್ತಾಗುತ್ತೆ. ಎಸ್ನ ಆ್ಯಡ್ ಮಾಡೋದು ಏನಾಗುತ್ತೆ, ಬಹುವಚನ ಆಗುತ್ತೆ. ಕ್ರಾಪ್ಗೆ ಕ್ರಾಪ್ಸ್ ಅಂತ ಬರೀಬೇಕು, ಡಿಸೀಸ್ಗೆ ಡಿಸೀಸಸ್. ಇಲ್ಲಿ ಇದು 1 ಅಂಕ, ಇದು 1 ಅಂಕ. ಆಮೇಲೆ ಫಿಲ್ಲಿಂಗ್ ದ ಬ್ಲಾಂಕ್ ಅಂತ ಇದೆ. ಡ್ಯಾಶ್ ಅಲೋನ್ ಗೆಟ್ಸ್ ಓವರ್ 70,000 ಪಿಲಿಗ್ರಿಮ್ಸ್ ಎ ಡೇ ಅಂತ ಇದೆ. ನೋಡಿ, ನಾವು ಆನ್ಸರ್ ತೊಗೋಬೇಕು ಅಂದರೆ 70,000 ಪಿಲಿಗ್ರಿಮ್ಸ್ ಅಂತಕ್ಕಂಥದ್ದು ನಾವು ಹುಡುಕಬೇಕಾಗುತ್ತೆ. ಎಲ್ಲಿದೆ 70,000 ಪಿಲಿಗ್ರಿಮ್ಸ್? ನೋಡಿ 70,000 ಪಿಲಿಗ್ರಿಮ್ ಆಯಿತು. ಡ್ಯಾಶ್ ಅಲೋನ್ ನೋಡಿ, ಇಲ್ಲಿಂದ ಏನಾಗಿದೆ, ಡ್ಯಾಶ್, ಇದಕ್ಕೆ ಡ್ಯಾಶ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ವಾರಣಾಸಿ ಅಂತ ಈಸಿಯಾಗಿ ನಾವೇನು ಮಾಡ್ಬೋದು, ತಗೋಬೋದು. ಅಂದರೆ ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನಾವೇನು ಮಾಡಬೇಕಾಗತ್ತೆ, ನಾವು ಪ್ಯಾಸೇಜಲ್ಲಿ ಹುಡುಕಿದಾಗ ಆನ್ಸರ್ ನಮಗೆ ಸಿಗುತ್ತೆ. ವಾರಣಾಸಿ ಅಂತ ಇದೆ. ಸೊ ಇದಕ್ಕೆ 1 ಅಂಕ. ಟೋಟಲ್ ಆಗಿ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ ಒಂದು ಪ್ಯಾಸೇಜ್ಗೆ. ಆಮೇಲೆ ಕ್ವಶನ್ ನಂಬರ್ 5 ನೋಡಿ. 4, 5, 6 ಏನಿದೆ ಅದು ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಿದ್ದು, ಪ್ಯಾಸೇಜ್ 2ಗೆ ಸಂಬಂಧಪಟ್ಟಿದೆ. ಇದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್. ದ ಸೇಮ್ ಥಿಂಗ್ ಇರುತ್ತೆ. ಇದು ಕೂಡ 3 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲೂ ಕೂಡ ಒಂದು ಪ್ಯಾಸೇಜು ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ನೋಡಿ ಪ್ಯಾಸೇಜ್ 2 ಇದು ಕ್ವಶನ್ಸ್ ಅಂತ ಇದೆ. ಇಲ್ಲಿ ಚನ್ನಪಟ್ಟಣ ಟಾಯ್ಸ್ ಅಂತ ಕರೆಯೋದು. ಕ್ವಶನ್ 5ನಲ್ಲಿ ಎ ಕ್ವಶನು, ವಾಟ್ ಈಸ್ ದ ಅದರ್ ನೇಮ್ ಆಫ್ ಚನ್ನಪಟ್ಟಣ? ನೋಡಿ ಅದರ್ ನೇಮ್ ಚನ್ನಪಟ್ಟಣ, ಇಲ್ಲಿ ಹುಡುಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ ಅದರ್ ನೇಮ್ ಚನ್ನಪಟ್ಟಣ. ಚನ್ನಪಟ್ಟಣ ಎಲ್ಲಿದೆ ನೀವು ಹುಡುಕಿದ್ರೆ ಗೊತ್ತಾಗ್ಬಿಡುತ್ತೆ. ಚನ್ನಪಟ್ಟಣ ಅಂತ ಇದೆ ನೋಡಿ. ಒನ್ಸ್ ಐ ವೆಂಟ್ ಟು ಚನ್ನಪಟ್ಟಣ. ಚನ್ನಪಟ್ಟಣ ಈಸ್ ಆಲ್ಸೋ ನೋನ್ ಆಸ್, ನೋಡಿ ಗೊಂಬೆಗಳ ಊರು. ನೋಡಿ ಚನ್ನಪಟ್ಟಣ ಆಲ್ಸೋ ನೋನ್ ಆಸ್ ಅಂತ ಬಂತು, ಗೊಂಬೆಗಳ ಊರು ಬಂತು. ಇಲ್ಲಿ ಆನ್ಸರ್ ಕೂಡ ಅದೇ ಹಾಕಿದೆ ನಾನು, ಗೊಂಬೆಗಳ ಊರು ಅಂತಕ್ಕಂಥದ್ದು. ರೈಟ್ ದ ಆಪೋಸಿಟ್ ವರ್ಡ್ಸ್ ಅಂತ ಕೇಳಿದಾವೆ. ಇಲ್ಲಿ ಆಪೋಸಿಟ್ ಅಂದರೆ ಈ ರಿಜೆಕ್ಟ್ ಮತ್ತು ಗುಡ್ಗೆ ಆಪೋಸಿಟ್ ಏನು ಅಂತ. ರಿಜೆಕ್ಟ್ ಅಂದರೆ ರಿಜೆಕ್ಟ್ ಮಾಡೋದು, ಅದಕ್ಕೆ ಆಪೋಸಿಟ್ ಏನು ಅಕ್ಸೆಪ್ಟ್ ಮಾಡತಕ್ಕಂಥದ್ದು ಆಪೋಸಿಟ್ ಆಗುತ್ತೆ. ಗುಡ್ಗೆ ನಿಮ್ಗೆ ಈಸಿಯಾಗಿ ಗೊತ್ತಿದೆ, ಬ್ಯಾಡ್ ಅಂತ ಬರೆದ್ರೆ ಇದಕ್ಕೂ 1 ಅಂಕ, ಇದಕ್ಕೂ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಇದೆ, ಸಿ ಎ ಬಿ ಸಿ ಅಂತಕ್ಕಂಥದ್ದು ಇದೆ ಇಲ್ಲಿ. 5A 5B 5C ಅಂತ, ಅಂದರೆ 2ನೇ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದು. ವೈ ಆರ್ ಚನ್ನಪಟ್ಟಣ ಟಾಯ್ಸ್ ಕನ್ಸಿಡರ್ಡ್ ಸ್ಪೆಷಲ್ ಅಂತ. ಯಾಕೆ ಚನ್ನಪಟ್ಟಣ ಟಾಯ್ಸು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತೇವೆ? ಇಲ್ಲಿ ಸ್ಪೆಷಲ್ ಅಂತಲೇ ಇರುತ್ತೆ ನೋಡಿ. ನೋಡಿ ಚನ್ನಪಟ್ಟಣ ಟಾಯ್ಸ್ ಆರ್ ಸ್ಪೆಷಲ್. ದೇ ಆರ್ ಸ್ಪೆಷಲ್ ಬಿಕಾಸ್ ಇಲ್ಲಿ ನೋಡಿ ವೆಜಿಟೇಬಲ್ ಕಲರ್ಸ್ ಆರ್ ಯೂಸ್ಡ್ ಇನ್ ದೇಮ್. ದೀಸ್ ಟಾಯ್ಸ್ ಆರ್ ಸೆಂಟ್ ಟು ಫಾರಿನ್ ಕಂಟ್ರಿ ಬಟ್ ದೇರ್ ಇಸ್ ವೆರಿ ಚಾನ್ಸ್ ಆಫ್ ರಿಜೆಕ್ಷನ್ ಇಫ್ ದೇ ಆರ್. ಇಲ್ಲಿ ಇಷ್ಟು ಬರೋದು ಕೂಡ ಏನಾಗುತ್ತೆ, ದೇ ಆರ್ ಸ್ಪೆಷಲ್ ಬಿಕಾಸ್. ಇಷ್ಟು ಬರೋದು ನಿಮ್ಗೆ ಆನ್ಸರ್ ಆಗುತ್ತೆ. ಅದೇ ನಾನು ಮಾಡಿದ್ದೀನಿ. ದೇ ಆರ್ ಮೇಡ್ ಯೂಸಿಂಗ್ ವೆಜಿಟೇಬಲ್ ಕಲರ್ಸ್ ಆರ್ ಫೇಮಸ್ ಆಫ್ ದ ಕ್ವಾಲಿಟಿ ಆ್ಯಂಡ್ ಕ್ರಾಫ್ಟ್ಮೆನ್ಶಿಪ್. ಅದೇ ಬರೀಬೇಕಂತಾರೆ. ಇಲ್ಲಿ ನೀವು ಇಷ್ಟನ್ನೇ ಅಂದರೆ ಪ್ಯಾಸೇಜಲ್ಲಿರ್ತಕ್ಕಂಥ ಪದಗಳನ್ನೇ ತೊಗೊಂಡು ನಿಮಗೆ ಅಂಕಗಳು ಸಿಗುತ್ತೆ. ಇದಕ್ಕೂ 1 ಅಂಕ. ಟೋಟಲ್ ಆಗಿ ನಿಮಗೆ 3 ಮಾರ್ಕ್ಸ್ ಇಲ್ಲಿ ಲಭ್ಯ ಆಗುತ್ತೆ. ಮತ್ತು ಲೆಟರ್ ರೈಟಿಂಗ್ ಕೇಳ್ತವೆ. ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಪರ್ಮಿಷನ್ ಟು ಆರ್ಗನೈಸ್ ಡಿಬೇಟ್ ಕಾಂಪಿಟೇಷನ್ ಆನ್ ಪ್ರಿವೆನ್ಷನ್ ಆಫ್ ವಾಟರ್ ಪೊಲ್ಯೂಷನ್ ಬಗ್ಗೆ ಇದೆ. ವಾಟರ್ ಪೊಲ್ಯೂಷನ್ ಬಗ್ಗೆ ಡಿಬೇಟನ್ನು
ನಾವು ಏನು ಮಾಡಬೇಕು, ಕೈಗೊಳ್ಳಬೇಕು. ಅದಕ್ಕೋಸ್ಕರ ಒಂದು ಅನುಮತಿ ಕೊಡಿ ಅಂತ, ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಪರ್ಮಿಷನ್ ಕೊಡಿ. ಏನಕ್ಕೆ, ಆರ್ಗನೈಸ್ ಡಿಬೇಟ್ ಕಾಂಪಿಟೇಷನ್ ಆನ್ ಪ್ರಿವೆನ್ಷನ್ ಆಫ್ ವಾಟರ್ ಪೊಲ್ಯೂಷನ್, ಅಂದರೆ ಜಲಮಾಲಿನ್ಯವನ್ನು ತಡೆಗಟ್ಟೋದಕ್ಕೆ ನಾವು ಒಂದು ಡಿಬೇಟ್ ಕಾಂಪಿಟೇಷನ್ ಇಡಬೇಕು ಅಂತ ಇದ್ದೀವಿ, ಅದಕ್ಕೆ ಪರ್ಮಿಷನ್ ಕೊಡಿ ಅಂತಕ್ಕಂಥದ್ದಿದೆ. ನೀವೇನು ಮಾಡಬೇಕು, ಫ್ರಮ್ ಅಡ್ರೆಸ್ ಹಾಕೋಬೇಕು, ABC ಹಾಕೊಳ್ಳಿ. ಯಾಕೆಂದರೆ ನಿಮ್ಮ ನೇಮ್ ABC ಅಂತ ಹಾಕೊಳ್ಳಿ. ಯಾವುದೋ ಒಂದು DLED ಕಾಲೇಜು ಬಳ್ಳಾರಿ ಅಂತ ಹಾಕ್ಕೊಂಡು ನಾನು ಹಾಕೋಬೋದು. ಯಾಕೆಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿಕೊಡಿ. ಡೇಟ್ ಮೆನ್ಷನ್ ಮಾಡ್ಕೊಳೋದಾದರೆ ನೀವೇ ಇವತ್ತಿನ ಡೇಟ್ ನಾನು 29th ಮತ್ತು ಜುಲೈ 2026 ಹಿಂಗೆ ಬರಬೇಕಾಗುತ್ತೆ. ಇದು ತಪ್ಪು. 29, 7, 26 ಇದು ತಪ್ಪಾಗುತ್ತೆ. ಈ ಥರ ಏನು ಮಾಡಬೇಕು, ಬರೀಬೇಕಾಗುತ್ತೆ. ಅದನ್ನು ನೋಡ್ಕೊಡಿ. ಡೇಟು ನಾನು ಡ್ಯಾಶ್ ಬಿಟ್ಟಿದ್ದೀನಿ. ಆಮೇಲೆ ಯಾರಿಗೆ ಬರ್ತಾ ಇದ್ದೀವ, ಟೂ ಹಾಕ್ಕೊಳ್ಳಿ. ದ ಕ್ಲಾಸ್ ಟೀಚರು DLED ಕಾಲೇಜು ಬಳ್ಳಾರಿ ಅಂತಲೇ ಹಾಕ್ಕೊಳ್ಳಿ. ಅಂದರೆ ಯಾವುದಾದ್ರೂ ಹಾಕ್ಕೋಬೋದು. ಸಬ್ಜೆಕ್ಟ್ ನೋಡಿ, ವಿಷಯ ಪರ್ಮಿಷನ್ ಟು ಆರ್ಗನೈಸ್ ಎ ಡಿಬೇಟ್ ಕಾಂಪಿಟೇಷನ್ ಅಂತ ಇದೆ, ಅದನ್ನು ಹೆಡ್ಲೈನ್ ಹಾಕ್ಕೊಳ್ಳಿ. ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಹಾಕಿ. ಭಾಳ ಸಿಂಪಲ್ಲಾಗಿ 4 ಸೆಂಟೆನ್ಸಲ್ಲೇ ಬರೀವಿ, ಹೆಚ್ಚು ಬರೆಯೋಕ್ಕೆ ಹೋಗ್ಬೇಡಿ, ತಪ್ಪಾಗುತ್ತೆ. ಇಂಗ್ಲೀಷು ಕಡಿಮೆ ಆದಷ್ಟು ಒಳ್ಳೇದು ನಿಮಗೆ, ಕನ್ನಡ ಮೀಡಿಯಮ್ ಅವ್ರಿಗೆ. ಅತಿ ಹೆಚ್ಚು ಬರೆಯೋಕ್ಕೆ ಹೋಗಿ ಸ್ಪೆಲ್ಲಿಂಗು ಗ್ರಾಮರ್ ಮಿಸ್ಟೇಕ್ ಆದರೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಐ ಕ್ಯಾನ್ಲಿ ರಿಕ್ವೆಸ್ಟ್ ಯು ಟು ಗ್ರಾಂಟ್ ಪರ್ಮಿಷನ್ ಟು ಆರ್ಗನೈಸ್ ಎ ಡಿಬೇಟ್ ಕಾಂಪಿಟೇಷನ್, ಇದು ಕ್ವಶನಲ್ಲೇ ಇರುತ್ತೆ. ಪ್ರಿವೆನ್ಷನ್ ಆಫ್ ವಾಟರ್ ಪೊಲ್ಯೂಷನ್, ಇದು ಕೂಡ ಕ್ವಶನಲ್ಲೇ ಇದೆ, ಅದನ್ನು ನೋಡಿ ಕಾಪಿ ಮಾಡಿ. ಐ ವಿಲ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಸ್ಟೂಡೆಂಟ್ಸ್ ಅಬೌಟ್ ಪ್ರೊಟೆಕ್ಟಿಂಗ್ ವಾಟರ್ ರಿಸೋರ್ಸ್ ಅನ್ನೋದು ಸ್ವಲ್ಪ ನೀವು ನೋಡ್ಕೋಬೇಕು. ಕೈಂಡ್ಲಿ ಪರ್ಮಿಟ್ ಅಸ್ ಕಂಡಕ್ಟ್ ಎ ಪ್ರೋಗ್ರಾಮ್ ಅಂತ. ಥ್ಯಾಂಕ್ ಯು, ಯುವರ್ಸ್ ಒಬಿಡಿಯೆಂಟ್ಲಿ ABC ಅಂತ ಹಾಕಿದ್ರೆ ಮುಗೀತು. ಇದು ಅಥವಾ ಪ್ಯಾರಾಗ್ರಾಫ್, ಅಥವಾ ಇದು ಪ್ಯಾರಾಗ್ರಾಫ್ನ ಆನ್ ವೆರೈಟೀಸ್ ಆಫ್ ಟಾಯ್ಸ್ ಬಗ್ಗೆ, ಅಂದರೆ ಟಾಯ್ಸ್ ಬಗ್ಗೆ ನೀವು ಪ್ಯಾರಾಗ್ರಾಫ್ನ ರಚನೆ ಮಾಡಿ ಅಂತ ಕೇಳಿ ನಾನು ಇಲ್ಲಿ ನೀವು ಪ್ಯಾರಾಗ್ರಾಫ್ ಆಗ ಮಾಡ್ಬೋದು ಅಥವಾ ಲೆಟರ್ ಆಗಿ ಮಾಡ್ಬೋದು, ಯಾವುದಾದ್ರು ಒಂದು ಮಾಡಬೇಕಾಗುತ್ತೆ. ಇದು 4 ಅಂಕಗಳಿರುತ್ತೆ, ಟೋಟಲಾಗಿ 4 ಅಂಕಗಳಿವೆ. ನೋಡಿ, ಟಾಯ್ಸ್ ಬಗ್ಗೆ ಇವೆ. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಟಾಯ್ಸ್ ಸಚ್ ಆಸ್ ವುಡನ್ ಟಾಯ್ಸು, ಡಾಲ್ಸು, ಟಾಯ್ ಕಾರ್ಸು, ಪಜಲ್ಸು ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ಸು. ಟಾಯ್ಸ್ ಎಂಟರ್ಟೈನ್ ಚಿಲ್ಡ್ರನ್ ಆ್ಯಂಡ್ ಹೆಲ್ಪ್ ದೆಮ್ ಲರ್ನ್ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಚನ್ನಪಟ್ಟಣ ಟಾಯ್ಸ್ ಆರ್ ಫೇಮಸ್ ಬಿಕಾಸ್ ದೇ ಆರ್ ಮೇಡ್ ವಿತ್ ನ್ಯಾಚುರಲ್ ವೆಜಿಟೇಬಲ್ ಕಲರ್ಸ್. ನೀವೇನು ಮಾಡಬೇಕು, ಈ ಚನ್ನಪಟ್ಟಣ ಅದು ಟಾಯ್ಸ್ ಬಗ್ಗೆ ಇದೆ ಅಂತ ಹೇಳಿದ್ರೆ ಅದೇ ಪ್ಯಾಸೇಜನ್ನು ಬಳಸ್ಕೊಂಡು ನೀವು ಅದರಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು, ಯಾವುದು ಈ ಸೆಕೆಂಡ್ ಪ್ಯಾಸೇಜಲ್ಲಿ ಇದೆಯಲ್ಲ ಆ ಸೆಂಟೆನ್ಸ್ಗಳನ್ನು ಬಳಸ್ಕೊಂಡು ಏನು ಮಾಡಿ, ನೀವು ಪ್ಯಾಸೇಜನ್ನು ಮಾಡಿ. ಅಂದರೆ ಇದು ಟಾಯ್ಸ್ ಬಗ್ಗೆ ಇದೆ, ಇದರಲ್ಲಿರ್ತಕ್ಕಂಥ ಕೆಲವೊಂದು ಸೆಂಟೆನ್ಸನ್ನು 4-5 ಸೆಂಟೆನ್ಸನ್ನು ತಗೊಂಡು ನಿಮ್ಮ ವಾಕ್ಯಗಳನ್ನು ಬಳಸ್ಕೊಂಡು ಇಲ್ಲಿ ಪ್ಯಾರಾಗ್ರಾಫ್ ಮಾಡಿದ್ರೆ ನಿಮಗೆ 4ಕ್ಕೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಆದರೂ ನಿಮಗೆ ಸಿಗುತ್ತೆ. ನಿಮಗೆ ಕಷ್ಟ ಆಯಿತು ಅಂದರೆ 3 ಮಾರ್ಕ್ಸ್ ಆದರೂ ನಿಮಗೆ ಸಿಗುತ್ತೆ. ಇದು ಸೆಕೆಂಡ್ ಯೂನಿಟು ಟೋಟಲ್ ಆಗಿ 10 ಅಂಕಗಳಿಗೆ ಇರುತ್ತೆ. ಮೊದಲನೇ ಪ್ಯಾಸೇಜ್ 3, ಸೆಕೆಂಡ್ ಪ್ಯಾಸೇಜ್ 3, ಲೆಟರ್ ಅಥವಾ ಪ್ಯಾರಾಗ್ರಾಫ್ 4, ಟೋಟಲ್ 10 ಮಾರ್ಕ್ಸ್ಗೆ ಸೆಕೆಂಡ್ ಯೂನಿಟ್ ಇರುತ್ತೆ. ಥರ್ಡ್ ಯೂನಿಟ್ ಬಂದು 7 to 11 ಇರುತ್ತೆ. ಕ್ವಶನ್ ನಂಬರ್ 7ಇಂದ 11ಗೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್ ಅಂತ ಇದೆ. ಎ ಆ್ಯಂಡ್ ದಿ. ಎ ಯಾವಾಗ ಬಳಸಬೇಕು, ಆ್ಯನ್ ಯಾವಾಗ ಬಳಸಬೇಕು, ದಿ ಯಾವಾಗ ಬಳಸಬೇಕು ಅಂತಕ್ಕಂಥದ್ದು ಅದು ನೋಡ್ಕೊಂಡು ನಾನು ಈಗಾಗಲೇ ಹೇಳಿದ್ದೀನಿ. ಎ ಆ್ಯಂಡ್ ದಿ ಅಂತ ಯಾವಾಗ ಬಳಸಬೇಕು ಅಂತಕ್ಕಂಥದ್ದು ಸುಮಾರು ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಎ ಕಾನ್ಸನೆಂಟ್ ಸೌಂಡಲ್ಲಿ ಬಳಸ್ತೀವಿ, ಆ್ಯನ್ ವೋವೆಲ್ ಸೌಂಡಲ್ಲಿ ಬಳಸ್ತೀವಿ, ದಿ ಪರ್ಟಿಕ್ಯುಲರ್ ನಾವು ಹೇಳಬೇಕಾದ್ರೆ ಬಳಸ್ತೀವಿ. ಡ್ಯಾಶ್ ಶೈನ್ ಬ್ರೈಟ್ಲಿ ಅಟ್ ನೈಟ್ ಅಂತ ಇದೆ. ಅಂದರೆ ಡ್ಯಾಶ್ ಸ್ಟಾರ್ಸ್ ಅಂದಾಗ ನಾವು ಪರ್ಟಿಕ್ಯುಲರ್ಲಿ ಎ ಸ್ಟಾರ್ಸ್ ಅಂತ ಅನ್ನೋಕ್ಕಾಗಲ್ಲ, ದಿ ಸ್ಟಾರ್ಸ್ ಅನ್ಬೇಕಾಗುತ್ತೆ. ಮೂನಿಗೆ ಸ್ಟಾರ್ಸ್ಗೆ ನಾವು ದಿ ಸ್ಟಾರ್ಸ್ ಅಂತಲೇ ಹೇಳಬೇಕಾಗುತ್ತೆ. ಅಂದರೆ ಇಲ್ಲಿ ಬಹುವಚನದಲ್ಲಿದೆ, ಎ ಅಂತ ಹೇಳೋಕ್ಕಾಗಲ್ಲ. ಬಹುವಚನ ಇದ್ದಾಗ ದಿಯನ್ನು ನಾವು ಬಳಸಬೇಕಾಗುತ್ತೆ. ಆಮೇಲೆ ಇಲ್ಲಿ ದಿ ಅಂತ ಇದೆ ನೋಡಿ. ರವಿ ಈಟ್ಸ್ ಡ್ಯಾಶ್ ಎಗ್ ಅಂತ ಇದೆ. ಎ ಅಂತಕ್ಕಂಥದ್ದು ವೋವೆಲ್ ಸೌಂಡು, ಅದಕ್ಕೋಸ್ಕರ ಆ್ಯನನ್ನು ಬಳಸಬೇಕು. ಇಲ್ಲಿ ಮ್ಯಾಂಗೋ ಇದ್ದಿದ್ವಿ ನಾವು ಎ ಬಳಸ್ತೀವಿ, ಎ ಮ್ಯಾಂಗೋ ಅಂತ ಹೇಳ್ತಾ ಇದ್ವಿ. ಇಲ್ಲಿ ರವಿ ಈಟ್ಸ್ ಡ್ಯಾಶ್ ಎಗ್ ಅಂದಾಗ ಆ್ಯನ್ ಎಗ್ ಅಂತಕ್ಕಂಥದ್ದು ಯೂಸ್ ಮಾಡಬೇಕಾಗತ್ತೆ. ಎ ಆ್ಯನ್ ದಿನಲ್ಲಿ ನಾವು ನೋಡ್ಕೊಂಡು ಅದನ್ನು ಬಳಸ್ಕೋಬೇಕು. ಕ್ವಶನ್ ನಂಬರ್ 8 ನೋಡಿ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಅಂತ. ಕಾಳಿದಾಸ್ ರೋಟ್ ಶಕುಂತಲ. ಇಲ್ಲಿ ಕಾಳಿದಾಸ್ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ರೋಟ್ ಏನಾಗುತ್ತೆ, ವರ್ಬ್ ಆಗುತ್ತೆ. ಶಕುಂತಲ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ. ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಜಾಗ ತೊಗೊಳ್ತೀವಿ, ಶಕುಂತಲ ಬಂತು. ರೋಟ್ ಅಂತಕ್ಕಂಥದ್ದು ಏನಿದೆ, ಇದು V2ನಲ್ಲಿದೆ. V2 ಅಂದರೆ ವಾಸ್ ಅಥವಾ ವರ್ಬ್ ಆಗಿ ತೊಗೊಳ್ತೀವಿ, ಹೆಲ್ಪಿಂಗ್ ವರ್ಬು. ವಾಸ್ ಯಾವಾಗ ಸಿಂಗುಲರ್ ಇದ್ದಾಗ, ವರ್ಬ್ ಯಾವಾಗ ಪ್ಲೂರಲ್ ಇದ್ದಾಗ. ಇಲ್ಲಿ ಶಕುಂತಲ ಅನ್ನೋದು ಸಿಂಗಲ್ ಇದೆ, ಅದಕ್ಕೆ ನಾವು ವಾಸ್ ತೊಗೊಂಡ್ವಿ. ಆಮೇಲೆ V2 ಏನು ಮಾಡ್ತೀವಿ, V3ಗೆ ಚೇಂಜ್ ಮಾಡಬೇಕು. ಇಲ್ಲಿ ರೋಟ್ ಅಂದಿರೋದು ರಿಟರ್ನ್ ಆಗುತ್ತೆ, V3ಗೆ ಚೇಂಜ್ ಆಗುತ್ತೆ. ಮತ್ತು ಬೈ ಪ್ರಿಪೋಷನ್ ತೊಗೋಬೇಕು. ಮತ್ತು ಕಾಳಿದಾಸ್ ಸಬ್ಜೆಕ್ಟಲ್ಲಿ ನಾವೇನು ಮಾಡಬೇಕು, ಆಬ್ಜೆಕ್ಟ್ಗೆ ತೊಗೊಂಬಂದಾಗ ಏನಾಗುತ್ತೆ,
ಆನ್ಸರ್ ಆಗುತ್ತೆ ಶಕುಂತಲಾ ವಾಸ್ ರಿಟನ್ ಬೈ ಕಾಳಿದಾಸ್. ಹೀಗೆ ನೀವು ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 9ಅಲ್ಲಿ ಆ್ಯಡ್ ಕ್ವಶನ್ ಟ್ಯಾಗ್ಸ್ ಅಂತ ಇದೆ. ಕ್ವಶನ್ ಟ್ಯಾಗ್ ಆಗ್ತದೆ. ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಬೇಕು. ಮತ್ತು ಹೆಲ್ಪಿಂಗ್ ಇಲ್ದಲೇ ಇದ್ದೇವೆ, ಪ್ರೆಸೆಂಟ್ ಇದ್ದರೆ ಏನು ಮಾಡಬೇಕಂತ ಇದೆ. ಶಿ ಕುಕ್ಸ್ ವೆಲ್ ಅಂತ ಇದೆ, ಡ್ಯಾಶ್ ಇದೆ ನೋಡಿ. ಇಲ್ಲಿ ಕುಕ್ಸ್ ಅಂತ ಇದೆ, ಯಾವುದು ಹೆಲ್ಪಿಂಗ್ ಇಲ್ಲ, ಪ್ರೆಸೆಂಟಲ್ಲಿದೆ ನೋಡಿ. ಕುಕ್ ಅಂತ ಬಂತು ಅಂತೇಳಿದ್ರೆ ಡೂ ಯೂಸ್ ಮಾಡಬೇಕು. ಕುಕ್ಡ್ ಅಂತ ಬಂತು ಡಿಡ್ ಯೂಸ್ ಮಾಡಬೇಕು, ಡಿಡ್. ಕುಕ್ಸ್ ಅಂತ ಬಂದಿದೆ, ಕುಕ್ಸ್ ಅಂತ ಎಸ್ ಇದೆ, ಎಸ್ ಅಂತ ಬಂದಾಗ ನೋಡಿ ಇಲ್ಲಿ ಎಸ್ ಇದೆ, ಅದಕ್ಕೆ ನಾವು ಡಸ್ ತೊಗೋಬೇಕಾಗುತ್ತೆ. ನಾಟ್ ಇಲ್ಲ, ಅದಕ್ಕೆ ಡಸಂಟ್ ಆಗಬೇಕು. ಶಿ ಇದೆ, ಶಿ ಆಗಬೇಕು. ಡಸಂಟ್ ಸಿ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಇದು ಸ್ವಲ್ಪ ನೋಡ್ಕೋಬೇಕು ನೀವು ಕ್ವಶನ್ ಟ್ಯಾಗ್. ಕೇವಲ ಒಂದು ವಿಡಿಯೋ ನೋಡಿಬಿಟ್ಟು ನಾವು ಇಂಗ್ಲೀಷಲ್ಲಿ ಪಾಸ್ ಆಗ್ತೀವಿ ಅಂತ ಅಂದ್ಕೋಬೇಡಿ. ನೀವು ನಾನು ಹೇಳೋದನ್ನು ಬೇರೆ ಬೇರೆ ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿ ನೋಡಬೇಕು. ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನ ನೋಡಿ ಮತ್ತು ಅದರಲ್ಲಿ ಇರ್ತಕ್ಕಂಥ ಕ್ವಶನ್ಸನ್ನು ಏನು ಮಾಡಬೇಕು, ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನೋಡಿ ಬಾಯ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ಇಲ್ಲಿ ಯಾವ ಅಂತಕ್ಕಂಥ ಹೆಲ್ಪಿಂಗ್ ಇದೆ, ಅದಕ್ಕೆ ಯಾವೇ ತೊಗೋಬೇಕು. ನಾಟ್ ಇಲ್ಲ, ನಾಟ್ ತೊಗೊಂಡ್ವಿ. ಬಾಯ್ಸ್ ಅಂತಕ್ಕಂಥದ್ದು ಬಹುವಚನ ಇದೆ, ಅದಕ್ಕೆ ದೇ ಹಾಕಿದ್ವಿ. ಏಕವಚನ ಇದ್ದರೆ ಹಿ ಶಿ ಆಗಬೇಕಾಗತ್ತೆ, ಬಹುವಚನ ಇದ್ದರೆ ದೇ ಆಗಬೇಕಾಗತ್ತೆ. ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಇದನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ. ಚೇಂಜ್ ಇನ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಕ್ವಶನ್ ನಂಬರ್ 10ಅಲ್ಲಿದೆ ನೋಡಿ. ಇಲ್ಲಿ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸಿಗೆ ಮಾಡಬೇಕು. ಲಲಿತಾ ರೈಟ್ಸ್ ಎ ನಾವಲ್ ಅಂತ ಇದೆ. ಇಲ್ಲಿ ರೈಟ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟಲ್ಲಿದೆ, ನೀವು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಿ ಅಂತ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಬೇಕಾದ್ರೆ ಈಸ್ ತೊಗೋಬೇಕು ಮತ್ತು INGಯನ್ನು ನಾವು ಯೂಸ್ ಮಾಡಬೇಕು. ಲಲಿತಾ ಈಸ್ ರೈಟಿಂಗ್ ಎ ನಾವಲ್ ಅಂದರೆ ಈಸ್ ಅಂತಕ್ಕಂಥದ್ದು ಬಳಸಬೇಕಾಗುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ. ಮತ್ತು ING ಮಾಡಿದ್ರೆ ಅದು ಕಂಟಿನ್ಯೂಸ್ ಆಗುತ್ತೆ. ಇದಕ್ಕೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಐಡೆಂಟಿಫೈ ದ ವರ್ಬ್ ಅಂತಕ್ಕಂಥದ್ದು ಕ್ವಶನ್ ನಂಬರ್ 11ಅಲ್ಲಿದೆ. ಐಡೆಂಟಿಫೈ ದ ಒಂದು ವರ್ಬನ್ನು ಐಡೆಂಟಿಫೈ ಮಾಡಿ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಯಾವುದು ವರ್ಬ್ ಅನ್ನೋದು ನೋಡಿ. ಮೊದಲನೇದು ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆದ ತಕ್ಷಣ ವರ್ಬ್ ಇರುತ್ತೆ, ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡಿ. ಮೈ ಫಾದರ್ ಗೇವ್ ಮಿ ಎ ಸೈಕಲ್, ಇದರಲ್ಲಿ ಗೇವ್ ಅಂತಕ್ಕಂಥದ್ದು ವರ್ಬ್ ಅಂದರೆ ಸಬ್ಜೆಕ್ಟ್ ನಂತರ ವರ್ಬ್ ಇರುತ್ತೆ. ಇಲ್ಲಿ ನೋಡಿ ಟೀಚರ್, ಟಾಟ್ ಅಂತಕ್ಕಂಥದ್ದು ವರ್ಬ್, ಟೀಚರ್ ಅನ್ನೋದು ಸಬ್ಜೆಕ್ಟ್, ಸಬ್ಜೆಕ್ಟ್ ನಂತರನೇ ವರ್ಬ್ ಇರುತ್ತೆ. ಅದನ್ನು ಈಸಿಯಾಗಿ ನೀವೇನು ಮಾಡ್ಬೋದು, ಐಡೆಂಟಿಫೈ ಮಾಡಿದ್ರೆ ನಮಗೆ ಇಲ್ಲಿ ಅಂಕಗಳು ಸಿಗುತ್ತೆ. ಇದು ಇಷ್ಟು 7 to 11 ಏನಿದೆ ಇದು 3rd ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಟೋಟಲ್ ಆಗಿ 5 ಅಂಕಗಳಿಗೆ ನಿಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಆಮೇಲೆ ಕ್ವಶನ್ ನಂಬರ್ 13 ಏನಿದೆ ಅದು 4ನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಡೈಲಾಗ್ ಇರುತ್ತೆ, ಡೈಲಾಗನ್ನು ಏನು ಮಾಡಬೇಕು, ನೀವು ರಚನೆ ಮಾಡಬೇಕು ನೋಡಿ. ಗಿರೀಶ್ ಕಂಪ್ಲೀಟೆಡ್ ಹಿಸ್ ಮೈಸೂರು ಟೂರ್ ಅಂಡ್ ಮೆಟ್ ಸತೀಶ್. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಮಾಡಿ ಡೈಲಾಗನ್ನು ಕ್ರಿಯೇಟ್ ಮಾಡಿ ಅಂತ ಇದೆ. ಇದು 2 ಅಂಕಗಳಿಗಿದೆ ನೋಡಿ. ಆನ್ಸರ್ ಗಿರೀಶ್ ಏನು ಮಾಡಿದ್ದಾನೆ, ಮೈಸೂರು ಟೂರನ್ನ ಕಂಪ್ಲೀಟ್ ಮಾಡಿದ್ದಾನೆ ಮತ್ತು ಸತೀಶನ್ನು ಮೀಟ್ ಆಗಿದ್ದಾನೆ. ಮತ್ತೇನು ಅವ್ರ ನಡುವೆ ಸಂಭಾಷಣೆ ನಡೆಯುತ್ತೆ ಅಂತಕ್ಕಂಥದ್ದು. ಮೊದಲು ಗಿರೀಶ್ ಮಾತಾಡ್ತಾನೆ, ಹೆಲೋ ಸತೀಶ್, ಇದು ಒಂದೇನಾಯಿತು, ಒಂದು ಡೈಲಾಗ್ ಆಯಿತು. ಸತೀಶ್, ಹಾಯ್ ಗಿರೀಶ್, ವೇರ್ ವರ್ ಯು, ಎಲ್ಲೋಗಿದ್ದೆ ನೀನು, ಎಲ್ಲಿದ್ದೆ ಅಂತಕ್ಕಂಥದ್ದು. ಗಿರೀಶ್ ಹೇಳ್ತಾನೆ, ಐ ವೆಂಟ್ ಟು ಮೈಸೂರು ಆನ್ ಟೂರ್, ನಾನು ಮೈಸೂರಿಗೆ ಹೋಗಿದ್ದೆ ಟೂರ್ಗೆ ಅಂತಾನೆ. ಸತೀಶ್, ಹೌ ವಾಸ್ ಯುವರ್ ಟ್ರಿಪ್, ಹೇಗಿತ್ತು ಇನ್ನು ಟ್ರಿಪ್ಪು ಅಂತಾನೆ. ಗಿರೀಶು, ಇಟ್ ವಾಸ್ ವಂಡರ್ಫುಲ್, ಐ ವಿಸಿಟೆಡ್ ಮೈಸೂರು ಪ್ಯಾಲೇಸ್ ಆ್ಯಂಡ್ ಝೂ, ನಾನು ಮೈಸೂರು ಪ್ಯಾಲೇಸ್ ಮತ್ತು ಝೂಗೆ ವಿಸಿಟ್ ಮಾಡಿದೆ. ಸತೀಶ್, ಗ್ರೇಟ್, ವೆಲ್ಕಮ್ ಬ್ಯಾಕ್, ಮತ್ತೆ ವಾಪಸ್ ಆಗಿದ್ದಕ್ಕೆ ನಾನು ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಅಂತಾನೆ. ಸೊ ಇಷ್ಟು ನೋಡಿ 1 2 3 4 5 6 ಇಲ್ಲಿ 6 ಡೈಲಾಗ್ ಆಯಿತು. 6 ಡೈಲಾಗ್ ಅಟ್ಲೀಸ್ಟ್ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಡೈಲಾಗನ್ನು ನೀವೇನು ಮಾಡಬೇಕು, ರಚನೆ ಮಾಡಬೇಕು. ಮತ್ತು ಇಂಟ್ರೊಡ್ಯೂಸ್ ಯುವರ್ ಫ್ರೆಂಡ್ ಟು ಯುವರ್ ಬ್ರದರ್, ಇದು 1 ಅಂಕಗಳಿಗೆ ಕೇಳ್ತಾನೆ. ನಿಮ್ಮ ಫ್ರೆಂಡನ್ನು ನಿಮ್ಮ ಬ್ರದರ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ. ನಿಮ್ಮ ಹೆಸರು ರವಿ ಅಂತ ಅಂದ್ಕೊಳ್ಳಿ ಅಥವಾ ಬೇರೆದು ಅಂದ್ಕೋಬೋದು. ಹಲೋ ಬ್ರದರ್, ಮೀಟ್ ಮೈ ಫ್ರೆಂಡ್ ಅರುಣ್. ಹಲೋ ಬ್ರದರ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡನ್ನು ಮೀಟ್ ಮಾಡೋ ಒಂದು ಹೆಸರು ಅರುಣ್. ಅವನು ಹೇಳ್ತಾನೆ ನೈಸ್ ಟು ಮೀಟ್ ಯು ಅಂತಾನೆ. ಇಲ್ಲಿ ಮುಗೀತು, 2 ಡೈಲಾಗ್ ಸಾಕು. ಇಲ್ಲಿ 1 ಅಂಕ ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಲಾಸ್ಟಲ್ಲಿ ಮ್ಯಾಚ್ ದ ಎಕ್ಸ್ಪ್ರೆಷನ್ ವಿತ್ ದೇ ಫಂಕ್ಷನ್ಸ್ ಅಂತ ಕೊಡ್ತಾನೆ. ಇಲ್ಲಿ ಮೇಲೆ ಕೆಳಗೆ ಕೊಟ್ಟಿರ್ತಾನೆ, ನಾನೇನು ಮಾಡಿದ್ದೀನಿ, ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನೋಡಿ, ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ರೈಟ್ ಅಂತಕ್ಕಂಥದ್ದು ಗಿವಿಂಗ್ ಡೈರೆಕ್ಷನ್, ಪಕ್ಕದಲ್ಲೇ ಆನ್ಸರ್ ಮಾಡಬೇಕು. ಇದು ಆನ್ಸರೇ ನಾನು ಮಾಡಿಬಿಟ್ಟಿದ್ದೀನಿ. ಕ್ಯಾನ್ ಯು ಓಪನ್ ದ ಡೋರ್ ಪ್ಲೀಸ್, ಇದು ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು. ಪ್ಲೀಸ್ ಅಂತ ಬಂದಾಗ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕುಡ್ ಐ ಯೂಸ್ ಯುವರ್ ಪೆನ್, ಅಂದರೆ ನಿನ್ನ ಪೆನ್ನನ್ನು ನಾನು ಬಳಸಬಹುದೇ, ಇದು ಪರ್ಮಿಷನ್ ತೊಗೊಳೋದು, ಸೀಕಿಂಗ್ ಪರ್ಮಿಷನ್ ಅಂತ ಆಗುತ್ತೆ. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ದಯವಿಟ್ಟು ಕ್ಷಮಿಸು ಅಂದಾಗ ಅಪಾಲಜಿ ಕೇಳಿದಂಗೆ ಆಗುತ್ತೆ. ಇದು ಪಕ್ಕದಲ್ಲೇ ನಾನು ಆನ್ಸರ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ 2 ಅಂಕಗಳು ಸಿಗುತ್ತೆ. ಇದು ಬಹಳ ಸುಲಭವಾಗಿ ನೀವು 2 ಅಂಕಗಳನ್ನು ತೊಗೋಬೋದು. ಯೋಚನೆ ಮಾಡಬೇಕು, ಆಮೇಲೆ ಪಕ್ಕದಲ್ಲೇ ಆನ್ಸರನ್ನು ಅದನ್ನು ಮಾಡಬೇಕು. ಅಲ್ಲಿ ಕ್ವಶನ್ಸಲ್ಲಿ ಏನೋ ಆ ಕಡೆ ಈ ಕಡೆ ಇತ್ತು, ನಾನೇನು ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. ಪಕ್ಕದಲ್ಲೇ ಏನು ಮಾಡಿದ್ದೀನಿ, ಆನ್ಸರನ್ನು ಮಾಡಿದ್ದೀನಿ.
ಓಕೆ. ಸೊ ಇಲ್ಲಿ ಟೋಟಲ್ ಆಗಿ 25 ಅಂಕಗಳಿಗೆ ನಿಮಗೆ ನಾನೇನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. 4ನೇ ಯೂನಿಟ್ ಕೂಡ 5 ಅಂಕಗಳಿಗೆ ಕೇಳಲಾಗುತ್ತೆ. ಈಗ ನಾನು ಹೇಳ್ತೀನಿ. ನಾನು ಫಸ್ಟ್ ಯೂನಿಟ್ಟು 5, ಸೆಕೆಂಡ್ ಯೂನಿಟ್ಟು 10, ಥರ್ಡ್ ಯೂನಿಟ್ಟು 5, ಫೋರ್ತ್ ಯೂನಿಟ್ಟು 5, ಟೋಟಲ್ ಆಗಿ 25 ಮಾರ್ಕ್ಸ್ಗೆ ಏನಾಗುತ್ತೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಯಾಕಂದರೆ 25 ಅಂಕಗಳಿಗೆ ಇರುತ್ತೆ. 25 ಅಂಕಗಳಿಗೆ ನೀವು 13 ಅಂಕಗಳನ್ನು ತೊಗೊಳ್ಳೇಬೇಕು, ಇಲ್ಲಾಂದರೆ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಇಡೀ ಕ್ವಶನ್ ಪೇಪರನ್ನು ಸ್ವಲ್ಪ ಸ್ಪೀಡಾಗಿ ನಿಮ್ಮ ಜೊತೆ ನಾನು ಏನು ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಏನು ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಂಥ ವಿಡಿಯೋಗಳು ನಿಮಗೆ ಮತ್ತೆ ಮಗದೊಮ್ಮೆ ಹಾಕ್ತಾನೆ ಇರ್ತೀನಿ. ಹೊಸ ವಿಡಿಯೋಗಳು ನಿಮಗೆ ಸಿಗ್ತಾನೆ ಇರುತ್ತೆ. ನಿಮ್ಮ ಎಕ್ಸಾಮಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ನ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.